ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನೂ ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ನಿನ್ನೆಯ ಒಂದು ತರಗತಿಯಲ್ಲಿ ಏನು ನಾವು ಕ್ಯಾನ್ಸರ್ ಡಿಸೀಸ್ ಬಗ್ಗೆ ಸ್ಟಡಿ ಮಾಡ್ತಾ ಇದ್ವು. ವಾಟ್ ಇಸ್ ದ ಮೀನಿಂಗ್ ಆಫ್ ಕ್ಯಾನ್ಸರ್ ಆರ್ ಡೆಫಿನಿಷನ್ ಫಾರ್ ಕ್ಯಾನ್ಸರ್, how it causes. It caused by some agents called carcinogens. Then types of tumor, mass of cells are called tumor cells or cancer cells. Then properties of cancer cells. What is contact inhibition? What is metastasis? Then treatment, types of carcinogens, physical, chemical and biological carcinogens as we classified into 3 different types. Then diagnosis and detection for cancer. Later the treatment for cancer. So all these points we studied in yesterday's class. In today's class we move on to the next concept, that is abuse of drugs and alcohols. Abuse of drugs and alcohols. ಇದನ್ನು ನಾವು ಕನ್ನಡದಲ್ಲಿ ಮಾದಕ ವಸ್ತುಗಳ ಸೇವನೆ, ಅಬ್ಯೂಸ್ ಸೇವನೆ ಅಂತ ಹೇಳ್ತೇವೆ. ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ಸ್. So the drugs and alcohols abused by especially youngsters or youths, you know that ಹದಿಹರೆಯ ಅಂತ ಹೇಳ್ತೇವೆ. ಏನು ಈ ಮಾದಕ ವಸ್ತುಗಳ ಸೇವನೆಯನ್ನ ಹೆಚ್ಚಾಗಿ ಅಥವಾ ಈ ವಸ್ತುಗಳ ಸೇವನೆ, ಈ ವಸ್ತುಗಳ ಪರಿಣಾಮ ಹೆಚ್ಚಾಗಿ ನಾವು ಯಾರಲ್ಲಿ ನೋಡ್ತೀವಿ, ಎಂತಹ ಏಜ್ ಪೀಪಲ್ನಲ್ಲಿ ನೋಡ್ತೇವೆ ಅಂದಾಗ ಹದಿಹರೆಯದವರಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ. ಯೂತ್ಸ್, ಯಂಗ್ಸ್ಟರ್ಸ್ ಅಂತ ಹೇಳ್ತೀವಿ. ಸೊ ವೈ ದೇ ಅಡಿಕ್ಟ್ ಟು ಡ್ರಗ್ಸ್ ಅಂಡ್ ಆಲ್ಕೋಹಾಲ್ಸ್? ಬಿಕಾಸ್ ಆಫ್ ದಿ ಏಜ್ ಅಂತ ಕರಿತೇವೆ. ಬಿಕಾಸ್ ಆಫ್ ದಟ್ ಪೀರಿಯಡ್, ದಟ್ ಏಜ್. So in that period or age, they have some curiosity, excitement. ಅವರಲ್ಲಿ ಏನಾಗಿರ್ತದೆ ಆ ಒಂದು ಏಜಲ್ಲಿ, ಯಾಕೆ ಅವರೇ ಹೆಚ್ಚಾಗಿ ಇದನ್ನು ಸೇವನೆ ಮಾಡ್ತಾರೆ ಅಥವಾ ಆ ಒಂದು ಪರಿಣಾಮಕ್ಕೆ ಒಳಗಾಗಿದ್ದಾರೆ ಅಂದಾಗ ಆ ಏಜಲ್ಲಿ ಏನಾಗ್ತದೆ, ಒಂದು ರೀತಿಯಾಗಿರ್ತಕ್ಕಂಥ ಕುತೂಹಲ ಇರ್ತದೆ. ಕುತೂಹಲ, ರೋಮಾಂಚನಕಾರಿಯಾಗಿರುವಂತಹ ಒಂದು ಸೆನ್ಸೇಷನ್ ಇರ್ತದೆ. ಹಾಗಾಗಿ ಬೇಗ ಅಟ್ರಾಕ್ಟ್ ಆಗ್ತಾರೆ ಅದಕ್ಕೆ. ಡ್ರಗ್ಸ್ ಮತ್ತು ಆಲ್ಕೋಹಾಲ್ಸ್ಗೆ ಅಟ್ರಾಕ್ಟ್ ಆಗ್ತಾರೆ ಯೂತ್ಸ್ ಆರ್ ಯಂಗ್ಸ್ಟರ್ಸ್. ದಿ ಪೀರಿಯಡ್, ದಟ್ ಏಜ್, ನಥಿಂಗ್ ಬಟ್ adolescence period. So we call it as adolescence period. Adolescence means the linking between childhood to adulthood. So ಏನು ಚೈಲ್ಡ್ಹುಡ್ ಇಂದ ಅಡಲ್ಟ್ಹುಡ್ಗೆ ಎಂಟ್ರಿ ಆಗ್ತಾರಲ್ಲ, ಆ ಪೀರಿಯಡ್ ಅನ್ನ ನಾವೇನಂತ ಕರಿತೇವೆ, ಅಡೋಲೆಸೆನ್ಸ್ ಪೀರಿಯಡ್ ಅಂತ ಕರಿತೇವೆ. when a person when a person crossed the childhood period and enters to the adulthood period or maturity, in the sense maturity. The adolescence period is between 12 to 18 years. In between 12 to 18 years, that period is called as adolescence period. ಏನು ಒಬ್ಬ ವ್ಯಕ್ತಿ ತನ್ನ ಬಾಲ್ಯವನ್ನು ಕಳೆದು ಮೆಚುರಿಟಿಗೆ ಬರ್ತಾನೆ, ಪ್ರೌಢಾವಸ್ಥೆಗೆ ಬರ್ತಾನೆ. ಆ ಬಾಲ್ಯ ಕಳೆದಾದ್ಮೇಲೆ ಪ್ರೌಢಾವಸ್ಥೆಗೆ ಬಂದಾಗ ಆ ಪ್ರೌಢಾವಸ್ಥೆಯಿಂದ ಒಂದು ಸರ್ಟೆನ್ ಪೀರಿಯಡ್ ಇರ್ತದೆ, ಅದನ್ನು ನಾವು ಹದಿಹರೆಯ ಅಂತ ಕರಿತೇವೆ. ಹದಿಹರೆಯ,
ಪೀರಿಯಡ್. ಯಾವುದದು ಡ್ಯೂರೇಷನ್ ಆಫ್ ಪೀರಿಯಡ್, ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂದಾಗ 12ನೇ ವರ್ಷದಿಂದ 18ನೇ ವರ್ಷದವರೆಗೆ ಇರ್ತದೆ. ಇನ್ ಬಿಟ್ವೀನ್ 12 to 18 years that duration of period is called adolescence period. ಅದನ್ನ adolescence period ಅಂತ ಕರಿತೇವೆ. So in that period, especially youngsters, they just enter to that period, that is maturity. They have some sensational aspects, wondering aspects, excitement, then experimental aspect, curiosity. ಅವರಲ್ಲಿ ಏನಿರ್ತದೆ, ಕುತೂಹಲ ಇರ್ತದೆ. ಪ್ರಾಯೋಗಿಕವಾಗಿ ನಾವೇನೋ ಮಾಡಬೇಕು ಅಂದ್ಕೊಳ್ತಾರೆ ಅದನ್ನ. ಆಮೇಲೆ ಒಂದು ರೀತಿ ರೋಮಾಂಚನಕಾರಿಯಾಗಿರುವಂಥದ್ದು ಯಾವುದಾದ್ರೂ ಒಂದು ವಸ್ತುಗಳಿಗೆ ಗಮನವನ್ನು ಹರಿಸಿದಾಗ ಅಥವಾ ಅಟ್ರಾಕ್ಟ್ ಆದಾಗ ರೋಮಾಂಚನಕಾರಿ ಆಗುವಂಥದ್ದು, ಒಂದು ಸೆನ್ಸೇಷನಲ್. ಈ ರೀತಿ ಏನಾಗ್ತಾ ಇರ್ತದೆ ಅವರಲ್ಲಿ, ಆ ಮೈಂಡಲ್ಲಿ ಆಗುವಂತಹ ಚೇಂಜಸ್ ಇದು ಈ ಒಂದು ಪೀರಿಯಡಲ್ಲಿ, ಇನ್ ಬಿಟ್ವೀನ್ 12 to 18 adolescence period. What are the changes, both mentally and physically? So that exhibit in the form of different type of behavior. ಅದನ್ನು ಅವ್ರು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಾರೆ, ಒಂದು ರೀತಿ ವಿಚಿತ್ರವಾಗಿರುವಂತಹ ವರ್ತನೆಯಿಂದ ಅದನ್ನು ಎಕ್ಸಿಬಿಟ್ ಮಾಡ್ತಾರೆ. ಅವ್ರದ್ದು ಏನು ಬಿಹೇವಿಯರ್ ಇರ್ತದೆ ನಾರ್ಮಲ್ ಇರೋದಿಲ್ಲ, ಡಿಫ್ರೆಂಟ್ ಬಿಹೇವಿಯರ್ ಇರ್ತದೆ ಅವರಲ್ಲಿ. ಏನೋ ವೀಕ್ನೆಸ್ ಇರ್ತದೆ, ಯಾವುದೋ ರೀತಿ ಫೀಲಿಂಗ್ಸ್ ಅನ್ನ ಇಟ್ಕೊಂಡಿರುವಂಥದ್ದು. ಈ ತರ ಬಿಹೇವಿಯರ್ ಪ್ಯಾಟರ್ನ್ ಕೂಡ ಏನಾಗ್ತದೆ ಅಲ್ಲಿ, ಯಾವಾಗ ಡ್ರಗ್ ಅಥವಾ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗ್ತಾರೋ ಈ ರೀತಿ ಚೇಂಜಸ್ ಆಗ್ತದೆ ಹದಿಹರೆಯದವರಲ್ಲಿ. ಈಗ ಅಂತಹ ಹದಿಹರೆಯದವರನ್ನ, ಯಂಗ್ಸ್ಟರ್ಸ್ ಅನ್ನ ನಾವು ಅವಾಯ್ಡ್ ಮಾಡಬೇಕು, ಅಡಿಕ್ಟ್ ಆಗದೆ ಇರೋ ಹಾಗೆ ಅವಾಯ್ಡ್ ಮಾಡಬೇಕು. then bring them to good health or healthy lifestyle. ಏನು ಕೊಡಬೇಕಾಗಿದೆ ನಮಗೆ, ಅವ್ರಿಗೆ ಆ ಅಡಿಕ್ಷನ್ ಇಂದ ಅವಾಯ್ಡ್ ಮಾಡಿ ಅವ್ರಿಗೆ ಒಳ್ಳೆಯ ಒಂದು ಜೀವನ ಕೊಡಬೇಕಾಗಿದೆ, ಆರೋಗ್ಯಕರ ಜೀವನವನ್ನು ಕೊಡಬೇಕಾಗಿದೆ, ಎಸ್ಪೆಷಲಿ ಯಂಗ್ಸ್ಟರ್ಸ್ಗೆ. ಯಾಕೆ ಅವರಲ್ಲಿ ಈ ರೀತಿ ಅಡಿಕ್ಟ್ ಆಗುವಂತಹ ಒಂದು ಮೈಂಡ್ ಬರ್ತದೆ ಅಂದಾಗ, ದಟ್ ಈಸ್ ಆಫ್ ಏಜ್. ಏನು ಏಜ್ ಇದೆ, ಆ ವಯಸ್ಸು ಆ ರೀತಿಯಾಗಿ ಮಾಡುವಂಥದ್ದು, ಅದನ್ನೇ ಅಡೋಲೆಸೆನ್ಸ್ ಅಂತ ನಾವು ಕರೀತೇವೆ. ಎಲ್ಲಿಂದ ಎಲ್ಲಿವರೆಗೂ ಇರುವಂಥ ಪೀರಿಯಡ್ ಅದು ಅಂದಾಗ 12 ವರ್ಷದಿಂದ 18 ವರ್ಷದವರೆಗೆ ಇರುವಂತಹ ಪೀರಿಯಡ್ ಅನ್ನ ನಾವೇನಂತ ಕರಿತೇವೆ, ಅಡೋಲೆಸೆನ್ಸ್. ಸೊ ದಟ್ ಪೀರಿಯಡ್ ಲಿಂಕ್ಸ್ ಬಿಟ್ವೀನ್ ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್. ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೇವೆ, ಹದಿಹರೆಯಕ್ಕೆ ಬಂದರೂ ಕೂಡ ಅವರಲ್ಲಿ ಇನ್ನೂ ಕೂಡ ಆ ಒಂದು ಮುಗ್ಧತನ ಆಗಿರಬಹುದು ಅಥವಾ ಆ ಬಾಲ್ಯದ ತುಂಟಾಟಗಳಾಗಿರ್ಬಹುದು ಇರುತ್ತೆ, ಅವರಲ್ಲಿ ಇರುತ್ತೆ. ಹಾಗಾಗಿ ಆ ಲಿಂಕ್ ಅನ್ನು ನಾವೇನಂತೀವಿ, ಚೈಲ್ಡ್ಹುಡ್ ಟು ಅಡಲ್ಟ್ಹುಡ್ ಅಂತ ಕರಿತೇವೆ. ಮೈಂಡ್ ಮೆಚುರಿಟಿ ಅಷ್ಟೊಂದು ಇರೋದಿಲ್ಲ ಅವ್ರಿಗೆ, ಜಸ್ಟ್ ತಾನೇ ಎಂಟ್ರಿ ಆಗಿರ್ತಾರೆ ಆ ಒಂದು ಸ್ಟೇಜ್ಗೆ. ಸೊ ಇದು ನಾವು ಅಡೋಲೆಸೆನ್ಸು. ಇಂತಹ ಯಂಗ್ಸ್ಟರ್ಸೇ ಹೆಚ್ಚಾಗಿ ಏನಾಗ್ತದೆ, ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ಸ್ಗೆ ಅಡಿಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಏನಾಗಿರ್ತದೆ, ಮೋರ್ ಇನ್ ಯಂಗ್ಸ್ಟರ್ಸ್ ಆರ್ ಯೂತ್ಸ್ ಅಂತ ಕರಿತೇವೆ. ಬೇರೆ ಪೀಪಲ್ಗಿಂತ ಇವರು ಹೆಚ್ಚಾಗಿ ಅಡಿಕ್ಟ್ ಆಗಿ ಆ ಕಡೆ ಅಟ್ರಾಕ್ಟ್ ಆಗುವಂಥದ್ದು ಅಡೋಲೆಸೆನ್ಸ್. Now coming to the, what are those drugs and alcohols abused by youths or youngsters? Then they spoiled their life because of addiction. ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಅವರು. ಹಾಗಾಗಿ ಲೈಫ್ ಅನ್ನೇ ಬರ್ನ್ ಮಾಡ್ಕೊಳ್ಳೋ ಒಂದು ಸಾಧ್ಯತೆ ಹೆಚ್ಚಾಗಿರ್ತದೆ ಯೂತ್ಸ್ ಅಲ್ಲಿ. ಕಮಿಂಗ್ ಟು ದಿ detailed study of those group of drugs. ಈಗ ಆ ಡ್ರಗ್ಸ್ ಯಾವ್ಯಾವುದು, ಯಾವ ರೀತಿ ಅಡಿಕ್ಷನ್ ಒಳಗಾಗ್ತಾರೆ ಅನ್ನೋದನ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಲೆಟ್ us study the drugs. Brief account of drugs. Drugs can be classified into 3 major groups.
ಏನು ಡ್ರಗ್ಸ್ ಇದೆ, ಮಾದಕ ವಸ್ತುಗಳು, ಇವುಗಳನ್ನು ನಾವು ಮುಖ್ಯವಾಗಿ 3 ಗುಂಪುಗಳಾಗಿ ವಿಂಗಡಿಸಿದ್ದೇವೆ. ಸೊ ಕ್ಲಾಸಿಫೈಡ್ ಇಂಟು 3 ಮೇಜರ್ ಗ್ರೂಪ್ಸ್. One group of drugs called opioids. ಏನಂತ ಹೇಳ್ತೇವೆ? Opioids. So opioids. Second group is called cannabinoids. Cannabinoids. And third group is called coca alkaloids ಅಂತ ಕರಿತೇವೆ. ಹೀಗೆ ನಾವು 3 ಗ್ರೂಪ್ ಆಗಿ ಡ್ರಗ್ಸ್ ಅನ್ನ ಕ್ಲಾಸಿಫಿಕೇಶನ್ ಮಾಡ್ತೀವಿ. One is opioids, second one is cannabinoids, and third one is coca alkaloids or cocaine. In other words, cocaine. ಹೀಗೆ 3 ಗ್ರೂಪ್ ಆಗಿ ನಾವು ಕ್ಲಾಸಿಫಿಕೇಶನ್ ಮಾಡ್ತೇವೆ. Coming to the first group of drugs, opioids. Opioids ಗೆ ಬರೋಣ. So opioids, that particular drugs extracted from the plant known as opium poppy. Common name is opium poppy. ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದನ್ನ? Opium poppy. The scientific name of that plant is Papaver somniferum. ಏನಂತ ಹೇಳ್ತೀವಿ ಅದರ ಸೈಂಟಿಫಿಕ್ ಆಗಿ? Papaver somniferum. Somniferum, the scientific name of poppy plants. ಈ opioids ಅನ್ನುವಂತಹ ಡ್ರಗ್ಸ್ ಅನ್ನ ಈ ಒಂದು ಓಪಿಯಂ ಪಾಪಿ ಅನ್ನುವಂತಹ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ. ಸೊ ಆಲ್ಮೋಸ್ಟ್ ಆಲ್ ಡ್ರಗ್ಸ್ obtained in the plants, different types of plant species. ಮೆಜಾರಿಟಿ ನಾವು ಡ್ರಗ್ಸ್ ಅನ್ನ ಪ್ಲಾಂಟ್ಸ್ ಇಂದ ನಾವು ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ. ಪ್ಲಾಂಟ್ ಪ್ರಾಡಕ್ಟ್ ಅದು ಡ್ರಗ್ಸ್. ಇದು ಕೂಡ ಒಂದು ಪ್ಲಾಂಟ್, ಓಪಿಯಂ ಪಾಪಿ ಅಂತ ಕರಿತೇವೆ. ಪಾಪಿ ಪ್ಲಾಂಟ್ ಕಾಮನ್ ನೇಮ್ ಇದು. ಈ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಓಪಿಯಾಯ್ಡ್ಸ್ ಡ್ರಗ್ಸ್ ಅನ್ನ. ಇದರ ಸೈಂಟಿಫಿಕ್ ನೇಮು Papaver somniferum ಅಂತ ಕರಿತೇವೆ. Papaver somniferum, scientific name of poppy plant. ಎಕ್ಸಾಂಪಲ್, ಯಾವ ಓಪಿಯಾಯ್ಡ್ ಗ್ರೂಪ್ ಅಲ್ಲಿರ್ತಕ್ಕಂಥ ಡ್ರಗ್ಸ್ ಯಾವ್ಯಾವುದಿದೆ? ದಿಸ್ ಗ್ರೂಪ್ ಆಫ್ ಡ್ರಗ್ಸ್ ಇನ್ಕ್ಲೂಡ್ಸ್ ಮೇನ್ಲಿ ಹೆರಾಯಿನ್. ಯಾವುದನ್ನ ಒಳಗೊಂಡಿದೆ ಇದು? ಹೆರಾಯಿನ್ ಡ್ರಗ್ಸ್. ಸೊ ಹೆರಾಯಿನ್ belongs to this group of drugs, opioids. Heroin, it is extracted from the morphine by the acetylation process. ಹೆರಾಯಿನ್ ಅಂತಕ್ಕಂಥದ್ದು ನೇರವಾಗಿ ಅಲ್ಲ, ಇನ್ನೊಂದು ಮಾರ್ಫಿನ್ ವಸ್ತುನಲ್ಲಿ ಇರ್ತಕ್ಕಂಥದ್ದು, ಕಂಬೈನ್ಡ್ ಆಗಿರುವಂಥದ್ದು ಮಾರ್ಫಿನ್. ಸೊ ಇದನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಹೆರಾಯಿನ್ ಅನ್ನ ಅಂದಾಗ, chemically heroin is diacetyl morphine. It is extracted from the morphine by acetylation process. ಇದು ರಾಸಾಯನಿಕವಾಗಿ ಡೈಅಸಿಟೈಲ್ ಮಾರ್ಫಿನ್ ಅಂತ ಕರಿತೇವೆ. ಹೆರಾಯಿನ್ ಅನ್ನ ಡೈಅಸಿಟೈಲ್ ಮಾರ್ಫಿನ್ ಅಂತ ಕರಿತೇವೆ. ಡೈಅಸಿಟೈಲ್ ಮಾರ್ಫಿನ್. ಇದನ್ನ ನಾವು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೀವಿ ಅಂದಾಗ, ಬೈ ದಿ ಪ್ರೋಸೆಸ್ ಆಫ್ ಅಸಿಟಿಲೇಷನ್ ಪ್ರೋಸೆಸ್. ಈ ಡೈಅಸಿಟೈಲ್ ಮಾರ್ಫಿನ್ ಅನ್ನ ಅಸಿಟಿಲೇಷನ್ ಮಾಡಿದಾಗ ಏನಾಗ್ತದೆ? ಪ್ಯೂರ್ ಹೆರಾಯಿನ್ ಒಬ್ಟೈನ್ ಆಗ್ತದೆ. ಹೆರಾಯಿನ್ ಕೆಮಿಕಲಿ ಕಾಲ್ಡ್ ಸ್ಮ್ಯಾಕ್. ಏನಂತ ಕರಿತೀವಿ ಹೆರಾಯಿನ್ ಅನ್ನ? ರಾಸಾಯನಿಕವಾಗಿ ಸ್ಮ್ಯಾಕ್ ಅಂತ ಕರಿತೇವೆ. ಸ್ಮ್ಯಾಕ್, ಕೆಮಿಕಲಿ ಕಾಲ್ಡ್ ಸ್ಮ್ಯಾಕ್. ಸೊ SMACK. It is bitter, odorless, white and crystalline substance. ಹೇಗಿರುತ್ತೆ ಮಾರ್ಫಿನ್ ಅಂದಾಗ? ಇದನ್ನ ಕೆಮಿಕಲಿ ರಾಸಾಯನಿಕವಾಗಿ ಸ್ಮ್ಯಾಕ್ ಅಂತ ಕರಿತೇವೆ. ಯಾವ ರೀತಿ ಇರುತ್ತೆ ಇದ್ರ ನೇಚರ್ ಅಂದಾಗ, ಸೊ ಇಟ್ ಈಸ್ ವೈಟ್, ಓಡರ್ಲೆಸ್, ಸ್ಮೆಲ್ ಇಲ್ಲ, ಬಿಟರ್, ಪುಡಿ ಪುಡಿ ಆಗುತ್ತೆ, ಅಂಡ್ ಕ್ರಿಸ್ಟಲೈನ್ ಸಬ್ಸ್ಟಾನ್ಸ್, ಹರಡು ರೂಪದಲ್ಲಿರುವಂತಹ ವಸ್ತು ಹೆರಾಯಿನ್. ದೆನ್ ಹೌ ಟು ಟೇಕ್ ದಿಸ್ ಡ್ರಗ್ ಹೆರಾಯಿನ್? ಇಟ್ ಈಸ್ ಟೇಕನ್ ಬೈ ಸ್ನೋರ್ಟಿಂಗ್ and the injection
ಇಂಜೆಕ್ಷನ್, ಇಂಟ್ರಾವೀನಸ್ ಇಂಜೆಕ್ಷನ್ ಅಂತ ಕರಿತೇವೆ. ಥ್ರೂ ಇಂಟ್ರಾವೀನಸ್ ಇಂಜೆಕ್ಷನ್. ಏನ್ ಹಾಗಂದ್ರೆ ಸ್ನೋರ್ಟಿಂಗ್ ಅಂದಾಗ, ಸೊ ಇಟ್ ಈಸ್ ಟೇಕನ್ ಬೈ ಅ ಸ್ನೋರ್ಟಿಂಗ್. Snorting means made a sound during inhaling and exhaling through the nose. ಏನು ಸ್ನೋರ್ಟಿಂಗ್ ಅಂದ್ರೆ, ಈ ಎರಾಹಿನನ್ನು ತಗೊಳ್ಬೇಕಾದ್ರೆ ವಾಟರ್ಗೆ ಹಾಕೊಳ್ತಾರೆ, ಅದನ್ನ ನೀರಿಗೆ, ಆ ನೀರಿಗೆ ಹಾಕೊಂಡು ಅದ್ರ ವೇಪರ್ ಅನ್ನ ತಗೊಳ್ತಾರೆ. ಅದನ್ನ ತಗೊಳ್ಳುವಾಗ ಏನಾಗುತ್ತೆ, ಆ ವಾಟರ್ ವೇಪರು ರಫ್ ಆಗಿ ಅದನ್ನ ಇನ್ಹ್ಯಾಲ್ ಮಾಡ್ತಾರೆ. ಅವರು ರಫ್ ಆಗಿ ಏನ್ ಮಾಡ್ತಾರೆ, ಇನ್ಹ್ಯಾಲ್ ಮಾಡ್ತಾರೆ, ಅಥವಾ ಅದನ್ನ ಎಕ್ಸ್ಹ್ಯಾಲ್ ಅಂತ ಕರಿತೇವೆ. ಇನ್ಹ್ಯಾಲ್ ಆರ್ ಎಕ್ಸ್ಹ್ಯಾಲ್. ದೀರ್ಘವಾಗಿ ತಗೊಳ್ಳೋದು, ದೀರ್ಘವಾಗಿ ಬಿಡುವುದು ಆ ವಾಟರ್ ವೇಪರ್ ಅನ್ನ. ಆ ಟೈಮಲ್ಲಿ ಇಟ್ ಪ್ರೊಡ್ಯೂಸಸ್ ಎ ಸೌಂಡ್. ಒಂದ್ ರೀತಿ ಶಬ್ದ ಮಾಡುತ್ತದು, ಶಬ್ದದ ತರ ಬರುತ್ತೆ. ಇದನ್ನ ನಾವೇನಂತ ಕರಿತೀವಿ, ಆ ಮೆಥಡ್ ಅನ್ನ, ದಟ್ ಈಸ್ ಕಾಲ್ಡ್ ಸ್ನೋರ್ಟಿಂಗ್. ಸೊ ಹೆರಾಯಿನ್ ಟೇಕನ್ ಬೈ snorting or intravenous injection or through injection intravenously. ನೇರವಾಗಿ ವೇನಿಗೆ ಏನ್ ಮಾಡ್ತಾರೆ, ಅದನ್ನ ಇಂಜೆಕ್ಷನ್ ರೂಪದಲ್ಲಿ ತಗೊಳ್ತಾರೆ ಹೆರಾಯಿನ್ ಅನ್ನ. ಎರಡು ಮಾರ್ಗದಲ್ಲಿ ತಗೊಳ್ತಾರೆ. ಒನ್ ಇಸ್ ಸ್ನೋಟಿಂಗ್, ಅನದರ್ ಒನ್ ಇಸ್ ಇಂಜೆಕ್ಷನ್ ಥ್ರೂ ಇಂಟ್ರಾವೀನಸ್ಲಿ. ನೇರವಾಗಿ ವೇನಿಗೆ ತಗೊಳ್ಳುವಂಥದ್ದು ಹೆರಾಯಿನ್. ದೆನ್ ಕಾಸಸ್, ಏನ್ ಡ್ಯಾಮೇಜ್ ಮಾಡುತ್ತೆ, ಏನ್ ಕಾಸ್ ಮಾಡುತ್ತೆ, ಎಫೆಕ್ಟ್ಸ್ ಅಂತ ಕರಿತೇವೆ. ನಥಿಂಗ್ ಬಟ್ ಎಫೆಕ್ಟ್ಸ್. ದಿ ಅಬ್ಯೂಸ್ ಆಫ್ ಹೆರಾಯಿನ್ ಕಾಸಸ್ ಇಟ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್. ಏನ್ ಮಾಡ್ತದೆ ಇದು, ಬಾಡಿ ಫಂಕ್ಷನ್ ಅನ್ನ ಕಡಿಮೆ ಮಾಡ್ತಾ ಬರ್ತದೆ. ಇಟ್ ಸ್ಲೋಸ್ ಡೌನ್ ಬಾಡಿ ಫಂಕ್ಷನ್ ಬಿಕಾಸ್ this drug binds to opioid receptors in the central nervous system. ಇದೇನ್ ಮಾಡುತ್ತೆ, ಬಾಡಿ ಫಂಕ್ಷನ್ಸ್ ಅನ್ನ ಏನ್ ಮಾಡುತ್ತೆ, ರೆಡ್ಯೂಸ್ ಮಾಡ್ತಾ ಬರ್ತದೆ, ಡೌನ್ ಮಾಡ್ತಾ, ಕಡಿಮೆ ಮಾಡ್ತಾ ಬರ್ತದೆ. ಯಾಕೆ ಕಡಿಮೆ ಆಗುತ್ತೆ ಅಂದಾಗ, ಇದನ್ನ ಸೇವನೆ ಮಾಡಿದಾಗ ಬ್ರೈನ್ ಅಲ್ಲಿ, ನರ್ವಸ್ ಸಿಸ್ಟಮ್ ಅಲ್ಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಏನ್ ಬ್ರೈನ್ ಅಲ್ಲಿ ಇದೆ, ಅಲ್ಲಿ ಕೆಲವು ಓಫಿಯಾಯ್ಡ್ ರೆಸೆಪ್ಟಾರ್ ಸೆಲ್ಸ್ ಇದೆ, ವಿಶೇಷವಾಗಿರುವಂತ ರೆಸೆಪ್ಟಾರ್ ಸೆಲ್ಸ್ ಇದೆ. ಈ ರೆಸೆಪ್ಟಾರ್ ಸೆಲ್ಸ್ ಅನ್ನ ಏನ್ ಮಾಡುತ್ತಿದ್ದು, ಬೈಂಡ್ ಮಾಡ್ತದೆ. ಈ ಡ್ರಗ್ ಬೈಂಡ್ ಮಾಡ್ತದೆ. ಸೊ ಹಾಗಾಗಿ ಏನಾಗುತ್ತೆ, ಬೈಂಡ್ ಆದಾಗ ಗ್ರಾಜುಯಲ್ ಆಗಿ ಬಾಡಿ ಫಂಕ್ಷನ್ ಏನಾಗ್ತದೆ, ಗೋಸ್ ಆನ್ ರೆಡ್ಯೂಸಿಂಗ್, ಕಡಿಮೆ ಆಗ್ತಾ ಬರ್ತದೆ. ಸೊ ದಿಸ್ ಈಸ್ ಅ ಬ್ರೀಫ್ ಸಮ್ಮರಿ ಆಫ್ ದಿ ಫಸ್ಟ್ ಗ್ರೂಪ್ ಆಫ್ ಡ್ರಗ್, opioids. Opioids drug ಬಗ್ಗೆ ನಾವು ತಿಳ್ಕೊಂಡ್ವಿ. Now we move on to the second group of drugs called cannabinoids. Second one is called cannabinoids. Cannabinoids extracted from the plant known as Cannabinus sativum. Cannabinus sativa. The plant name. Cannabinoids drugs extracted from the plant known as Cannabinus sativa. In this plant, that drugs, that kind of substances present in the inflorescence, leaves and stem part of that plant. Cannabinoids ಅನ್ನೋದನ್ನ ಕ್ಯಾನಾಬಿನಸ್ ಸಟೈವಾ ಅನ್ನುವಂತಹ ಪ್ಲಾಂಟಿನಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ ಈ ಡ್ರಗ್ ಅನ್ನ. ಅದು ಈ ಡ್ರಗ್ ಆ ಪ್ಲಾಂಟ್ ಅಲ್ಲಿ ಅದರ ಇನ್ಫ್ಲೋರಿಸನ್ಸ್ ಅಲ್ಲಿ ಇರ್ತದೆ, ಅಂದ್ರೆ ಪುಷ್ಪ ಮಂಜರಿಯಲ್ಲಿ ಇರುತ್ತೆ. ಆ ಕಂಟೆಂಟ್ ಎಲ್ಲಿರುತ್ತೆ, ಪುಷ್ಪ ಮಂಜರಿ. ಅದನ್ನು ನಾವು ಇಂಗ್ಲಿಷ್ ನಲ್ಲಿ ಇನ್ಫ್ಲೋರಿಸನ್ಸ್ ಅಂತ ಕರಿತೇವೆ. ಮತ್ತೆ ಆ ಪ್ಲಾಂಟಿನ ಎಲೆಗಳಲ್ಲಿರುತ್ತೆ, ಲೀವ್ಸ್ ಅಲ್ಲಿ ಇರ್ತದೆ, ಹಾಗೆ ಸ್ಟೆಮ್ ಪಾರ್ಟ್ ಅಲ್ಲೂ ಇರ್ತದೆ. ಸೊ ಇನ್ ದಿಸ್ ಪ್ಲಾಂಟ್, leaves, inflorescence and stem part containing this drug substances. ಈ ಡ್ರಗ್ ಸಬ್ಸ್ಟೆನ್ಸ್ ಅನ್ನ ಹೊಂದಿದೆ. Now we extracted that drugs from this plant. ಈ ಪ್ಲಾಂಟಿನಿಂದ ಏನ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತಾರೆ cannabinoids type of drugs.
The scientific name of that plant is Cannabinus sativa. ಅದನ್ನೇನಂತ ಕರಿತೇವೆ? Cannabinus sativa. So in this group of cannabinoid drugs containing some drugs called or namely one is ganja, charas, hashish, marijuana, etc. ಈ ಕ್ಯಾನಾಬಿನಾಯ್ಡ್ಸ್ ಡ್ರಗ್ಸ್ ಅಲ್ಲಿ ಬರುವಂತಹ ಮುಖ್ಯ ಡ್ರಗ್ಸ್ಗಳು ಯಾವ್ಯಾವ್ದಪ್ಪ ಅಂದಾಗ ಒಂದು ಗಾಂಜಾ, ಎರಡನೇದಾಗಿ ಚರಸ್, ಮೂರನೇದಾಗಿ ಹ್ಯಾಶಿಶ್, ನಾಲ್ಕನೇದಾಗಿ ಮ್ಯಾರಿಜುಹಾನಾ. ಈ ರೀತಿ ಡ್ರಗ್ಸ್ಗಳು ಈ ಗುಂಪಿನಲ್ಲಿ ಬರ್ತದೆ. ಸೊ ದೀಸ್ ಆರ್ ಮೇನ್ ಎಕ್ಸಾಂಪಲ್ಸ್ ಫಾರ್ ಎ ಡ್ರಗ್ ಎಕ್ಸಾಂಪಲ್ ಫಾರ್ ಕ್ಯಾನಾಬಿನಾಯ್ಡ್ ಗ್ರೂಪ್. ಈ ಗ್ರೂಪ್ ಅಲ್ಲಿ ಬರ್ತಕ್ಕಂತಹ ಎಕ್ಸಾಂಪಲ್ಸ್, ಇದು ಡ್ರಗ್ ಎಕ್ಸಾಂಪಲ್ಸ್ ನೇಮ್ಸ್ ಅಂತ ಹೇಳ್ತೇವೆ. ಗಾಂಜಾ, ಚರಸ್, ಹ್ಯಾಶಿಶ್, ಮ್ಯಾರಿಜುಹಾನಾ, ಇದಿಷ್ಟು ಬರ್ತದೆ. ಸೊ these drugs binds, when they taken these drugs by persons, they bind cannabinous receptors in the brain. ನಮ್ಮ ಬ್ರೈನ್ ಅಲ್ಲಿ ಇರತಕ್ಕಂತಹ cannabinous receptors nothing but a special type of cells present in the nervous system, different parts of the nervous system including brain. ಕೆಲವು ವಿಶೇಷ ಜೀವಕೋಶಗಳಿದು. ಇದು ಏನ್ ಮಾಡ್ಕೊಳ್ತದೆ? ಪರ್ಸೆಪ್ಷನ್ ಅಂತ ಕರಿತೇವೆ. ದೆನ್ ಸೆಂಡ್ ಸಿಗ್ನಲ್ಸ್ ಅನ್ನ ಕೊಡ್ತಾ ಇರ್ತದೆ, ಪರ್ಸೆಪ್ಷನ್ ಅನ್ನು ರಿಸೀವ್ ಮಾಡ್ಕೊಳ್ತಾ ಇರ್ತದೆ, ಇಂಪಲ್ಸಸ್ ಅನ್ನ ರಿಸೆಪ್ಟಾರ್ಸ್ ಅಂತ ಕರಿತೇವೆ. ಈ ರಿಸೆಪ್ಟಾರ್ ಸೆಲ್ಸ್ ಏನಿದೆ ಬ್ರೈನ್ ಅಲ್ಲಿದೆ, ಯಾವ ಟೈಪ್ ಅದು? ಕ್ಯಾನಾಬಿನಸ್ ರಿಸೆಪ್ಟಾರ್ಸ್ ಪ್ರೆಸೆಂಟ್ ಇನ್ ದಿ ಬ್ರೈನ್. ಸೊ ದೀಸ್ ಡ್ರಗ್ ಕಂಟೆಂಟ್ಸ್ bind those receptors and cause effects. ಯಾವಾಗ ಆ ಬೈಂಡಲ್ಲಿ ರಿಸೆಪ್ಟಾರ್ಸ್ ಅನ್ನು ಬೈಂಡ್ ಮಾಡುತ್ತೋ ಆಗೇನಾಗುತ್ತೆ? ಅದರ ಪರಿಣಾಮ ಉಂಟಾಗ್ತದೆ ಆ ವ್ಯಕ್ತಿಯ ಮೇಲೆ. ಯಾವ ರೀತಿ ಪರಿಣಾಮ ಬೀಳ್ತದದು ಅಂದಾಗ, ಸೊ ವಾಟ್ ಆರ್ ದ ಎಫೆಕ್ಟ್ಸ್ ವೆನ್ ಟೇಕನ್ these drugs by the person? So the main effect is the disturbing cardiovascular system. ಈ ಡ್ರಗ್ಸ್ ಅನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಆ ವ್ಯಕ್ತಿಯಲ್ಲಿ? ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್ ಡಿಸ್ಟರ್ಬಿಂಗ್. ಏನು ರಕ್ತ ಪರಿಚಲನಾ ವ್ಯೂಹ ಏನಿದೆ ಇದೇನಾಗುತ್ತೆ? ಇದಕ್ಕೆ ಅಡಚಣೆ ಉಂಟಾಗುತ್ತೆ. ಇದು ಈ ಡ್ರಗ್ಸ್ ಇಂದ ಉಂಟಾಗುವಂತಹ ಪರಿಣಾಮ, ಕ್ಯಾನಾಬಿನಾಯ್ಡ್ಸ್. ದೆನ್ ಹೌ these drugs are taken? ಯಾವ ರೀತಿ ತಗೊಳ್ಳೋದು ಈ ಡ್ರಗ್ಸ್ ಅನ್ನ ಅಂದಾಗ, ಸೊ these drugs are taken by inhalation and ingestion, not injection. So these drugs are taken by either inhalation or ingestion. What is meant by inhalation? ಯಾವ ರೂಪದಲ್ಲಿ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಾರೆ ಅಂದ್ರೆ, ಇನ್ಹ್ಯಾಲೇಷನ್ ಈ ರೀತಿ ಏನ್ ಮಾಡ್ತಾರೆ? ಅದರ ಒಂದು ವಾಸನೆಯನ್ನ ಏನ್ ಮಾಡ್ತಾರೆ? ಅದನ್ನ ಈ ತರ ತಗೊಳ್ಳುವಂಥದ್ದು, ಇನ್ಹ್ಯಾಲ್ ಮಾಡ್ತಾರೆ. ಅದನ್ನ ಮೂಗಿನಿಂದ ಏನ್ ಮಾಡ್ತಾರೆ? ಅದನ್ನ ಇನ್ಹ್ಯಾಲ್ ಮಾಡ್ಕೊಳ್ತಾರೆ. ವಾಟರ್ ವೇಪರ್ಸ್ ಅನ್ನಾಗಿರ್ಬೋದು, ಆ ಒಂದು ಕಂಟೆಂಟ್ ಅನ್ನ ಇನ್ಹ್ಯಾಲ್ ಮಾಡ್ಕೊಳ್ತಾರೆ. ನಶ್ಯವನ್ನ ಹೇಗೆ ತಗೊಳ್ತಾರೋ ಆ ರೀತಿ ಇನ್ಹ್ಯಾಲ್ ಮಾಡ್ಕೊಳ್ಳೋದು. ಇದು ಒನ್ ಟೈಪ್ ಆಫ್ ಡ್ರಗ್ ಟೇಕಿಂಗ್, ತಗೊಳ್ಳುವಂಥದ್ದು. ಅನದರ್ ಟೈಪ್ ಇಸ್ ಇಂಜೆಕ್ಷನ್ ಅಂತ ಕರಿತೇವೆ. INGESION. ದಟ್ ಮೀನ್ಸ್ ನುಂಗುವುದು. ಇಂಜೆಕ್ಷನ್ ಮೀನ್ಸ್ ನುಂಗುವುದು. ಹಾಗೆ ಅದನ್ನು ಬಾಯಲ್ಲಿ ಹಾಕೊಂಡು ನುಂಗುವಂಥದ್ದು ಇಂಜೆಕ್ಷನ್ ಅಂತ ಕರಿತೇವೆ. ಸೊ ದೀಸ್ ಡ್ರಗ್ಸ್ ಟೇಕನ್ ಬೈ ಐದರ್ ಇನ್ಹ್ಯಾಲೇಷನ್ ಆರ್ ಇಂಜೆಕ್ಷನ್. ಮೂಗಿನಿಂದ ಅದನ್ನು ಸ್ವಾದ ಮಾಡಿಕೊಳ್ಳುವಂಥದ್ದು ಅಥವಾ ಬಾಯಲ್ಲಿಟ್ಟುಕೊಂಡು ನುಂಗುವಂಥದ್ದು. ಈ ರೀತಿಯಾಗಿ ಈ ಡ್ರಗ್ಸ್ ಅನ್ನ ಆ ಒಂದು ವ್ಯಕ್ತಿಗಳು ಯಾರು ತಗೊಳ್ತಾರೋ ಆ ರೀತಿಯಾಗಿ ಅದನ್ನ ಸೇವನೆಯನ್ನ ಮಾಡ್ತಾರೆ. ಐದರ್ ಬೈ ಇಂಜೆಕ್ಷನ್ ಆರ್ ಇನ್ಹ್ಯಾಲೇಷನ್.
ಯಾವ್ಯಾವ ಎಕ್ಸಾಂಪಲ್ಸ್ ಅನ್ನು ಕೊಡೋಣ? ಚರಸ್, ಗಾಂಜಾ, hashish and marijuana. These are the main example drugs belongs to this group cannabinoids. Now we move on to the third group, that is coca alkaloids. Third one is coca alkaloids. This group of drugs especially extracted from a plant known as coca plant. Coca plant. So coca alkaloids are otherwise called as cocaine. ಇದಕ್ಕೆ ಇನ್ನೂ ಒಂದು ಹೆಸರು ಏನಂತ ಕರೀತಾರೆ? cocaine or coca alkaloids are otherwise called as crack. ಇಷ್ಟು ಹೆಸರಿನಿಂದ ಕರೀತಾರೆ. ಕೋಕೋ ಆಲ್ಕಲಾಯ್ಡ್ಸ್ ಅಂತಾನೂ ಹೇಳ್ತೇವೆ, ಕೊಕೇನ್ ಅಂತಾನೂ ಹೇಳ್ತೀವಿ, ಅಥವಾ ಕ್ರ್ಯಾಕ್ ಅಂತಾನೂ ಕರೀತಾರೆ ಈ ಗ್ರೂಪಿನ ಡ್ರಗ್ಸ್ ಅನ್ನ. ಕೋಕೋ ಆಲ್ಕಲಾಯ್ಡ್ಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದಿ ಪ್ಲಾಂಟ್ ನೌನ್ ಆಸ್ ಕೋಕೋ ಪ್ಲಾಂಟ್. ಯಾವ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಇದನ್ನ? ಕೋಕೋ ಪ್ಲಾಂಟ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಒರಿಜಿನಲಿ so it is found in South America. ಮೂಲತಃ ಎಲ್ಲಿದ್ದಿದ್ದು ಅಂದಾಗ, ಸೊ ದಿಸ್ ಡ್ರಗ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಸೌತ್ ಅಮೇರಿಕಾ. ಸೊ ದಿಸ್ ಡ್ರಗ್ ಟ್ರಾನ್ಸ್ಪೋರ್ಟ್ ಥ್ರೂ ನ್ಯೂರೋಟ್ರಾನ್ಸ್ಮಿಟರ್ ಲೈಕ್ ಡೋಪಮೈನ್. ಯಾವುದ್ರ ಮೂಲಕ ಪರಿಚಯ ಆಯಿತು? ನ್ಯೂರೋಟ್ರಾನ್ಸ್ಮಿಟರ್ ನೌನ್ ಆಸ್ ಡೋಪಮೈನ್. ಸೊ ಡೋಪಮೈನ್ ಅನ್ನುವಂಥ ನ್ಯೂರೋಟ್ರಾನ್ಸ್ಮಿಟರ್ ನ ಮೂಲಕ ಸೌತ್ ಅಮೇರಿಕಾದಿಂದ ಏನಾಯಿತು, ಬೇರೆ ಕಡೆಗೆ ಇದು ಪರಿಚಯವಾಯಿತು. ಕ್ಯಾನಬಿನಾಯ್ಡ್ಸ್ ಆರ್ ಕೊಕೇನ್, ಈ ಒಂದು ಡ್ರಗ್ಸ್. ಸೊ ಡೋಪಮೈನ್ ನ್ಯೂರೋಟ್ರಾನ್ಸ್ಮಿಟರ್. ಏನಿದು ನ್ಯೂರೋಟ್ರಾನ್ಸ್ಮಿಟರ್? ಇನ್ ಅವರ್ ನರ್ವಸ್ ಸಿಸ್ಟಮ್, in the neuron or nerve cells, the part known as the axon part, the basal part of the axon, some receptors are present in the synaptic cleft. You know that you have studied neuron, typical neuron structure in the first PUC. So neuron or nerve cell, that one is long cell in our body, larger cell in our body compared to other cells. ಆ ನ್ಯೂರಾನ್ ಸೆಲ್ಸ್ ಅಲ್ಲಿ ಏನಾಗ್ತದೆ, ಪರ್ಟಿಕ್ಯುಲರ್ ಆಗಿ ಏನು ನಾವು ಈ ತರ ಒಂದು ಇದನ್ನ ಸ್ಟ್ರಕ್ಚರ್ ಅನ್ನ ಸ್ಟಡಿ ಮಾಡಿದ್ವಿ. ಸೊ ಲುಕ್ ಅಟ್ ದಿಸ್ ಡಯಾಗ್ರಾಮ್. ಈ ತರ ನಾವು ಸ್ಟ್ರಕ್ಚರ್ ಅನ್ನ ನ್ಯೂರಾನ್ ಸ್ಟಡಿ ಮಾಡಿದಾಗ, ಸೊ ದಿಸ್ ಈಸ್ ಬಾಡಿ ಆಫ್ ನ್ಯೂರಾನ್, ಸೈಟಾನ್ ಅಂತ ಕರಿತೇವೆ, ಡೆಂಡ್ರೈಟ್ಸ್. ಸೊ ದಿಸ್ ಈಸ್ ಆಕ್ಸಾನ್, ಹೌದಲ್ವಾ? ದಿಸ್ ಈಸ್ ಆಕ್ಸಾನ್ ಅಂತ ಕರಿತೇವೆ. ಈ ತರ ಬಂದಿರುತ್ತೆ. ಈ ಆಕ್ಸಾನ್ ಅಲ್ಲಿ ಏನಾಗುತ್ತೆ, ಕೆಳಗಡೆ ನಾವು ಈ ತರ ನೋಡ್ತೀವಿ. ದಿಸ್ ಈಸ್ ಕಾಲ್ಡ್ ಸಿನಾಪ್ಟಿಕ್ ಕ್ಲೆಫ್ಟ್. ಇದನ್ನ ಏನಂತ ಕರಿತೀವಿ? ಸಿನಾಪ್ಟಿಕ್ ಕ್ಲೆಫ್ಟ್ ಅಂತ ಕರಿತೇವೆ. ಹಿಯರ್ ಸಮ್ ವೆಸಿಕಲ್ಸ್ ಆರ್ ಪ್ರೆಸೆಂಟ್. ದೆನ್ the receptors called neurotransmitters are present in this region of neuron. ಈ ನರ್ವ್ ಸೆಲ್ಸ್ ನ ಕೆಳಭಾಗದಲ್ಲಿ ಸಿನಾಪ್ಟಿಕ್ ಕ್ಲೆಫ್ಟ್ ಇದೆ. ಈ ಕೆಳಭಾಗದಲ್ಲಿ ಈ ರಿಸೆಪ್ಟರ್ ನ್ಯೂರೋಟ್ರಾನ್ಸ್ಮಿಟರ್ಸ್ ಇದೆ. ಡೋಪಮೈನ್, one of the neurotransmitter, chemical substance. ಮೊಟ್ಟ ಮೊದಲು ಈ ಕೋಕೋ ಆಲ್ಕಲಾಯ್ಡ್ಸ್ ಅನ್ನೋದು ಸೌತ್ ಅಮೇರಿಕಾದಿಂದ ಬಂದಿದ್ದು, ಮೂಲತಃ ಅಲ್ಲಿ ಪರಿಚಯವಾಗಿದ್ದದು. ಅಲ್ಲಿಂದ ಡೋಪಮೈನ್ ನ್ಯೂರೋ ಟ್ರಾನ್ಸ್ಮಿಟರ್ನ ಮೂಲಕ ಬೇರೆ ಬೇರೆ ಕಡೆಗೆ ಏನಾಯ್ತದು, ಟ್ರಾನ್ಸ್ಪೋರ್ಟ್ ಆಯಿತು. ಹಾಗಾದ್ರೆ ನ್ಯೂರೋ ಟ್ರಾನ್ಸ್ಮಿಟರ್ ಅಂದ್ರೆ ಏನು ಅಂದ್ರೆ, ಪ್ರತಿ ನರ್ವ್ ಸೆಲ್ನ ಕೆಳಭಾಗದಲ್ಲಿ ಈ ರೀತಿ ಸೆಲ್ಸ್ಗಳಿದ್ದಾವೆ. ಆ ರೀಜನ್ ಅನ್ನ ನಾವು ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಕರಿತೀವಿ. ಅಲ್ಲಿ ಈ ಕೆಮಿಕಲ್ಸ್ ಏನಾಗಿರುತ್ತೆ, ಬೈಂಡ್ ಆಗಿರ್ತದೆ. ಸೊ ಡೋಪಮೈನ್ ನಥಿಂಗ್ ಬಟ್ ಎ ಹಾರ್ಮೋನ್ ಆರ್ ಕೆಮಿಕಲ್ ಸಬ್ಸ್ಟೆನ್ಸ್. ಈ ಡೋಪಮೈನ್ ಅಂತಕ್ಕಂಥದ್ದು ಒಂದು ರಾಸಾಯನಿಕ ವಸ್ತು, ಇನ್ ದ ಸೆನ್ಸ್ ಹಾರ್ಮೋನ್ ಅಂತ ಕರಿತೇವೆ.
ಏನಿದ್ರದ್ದು ಮುಖ್ಯ ಫಂಕ್ಷನ್ ಡೋಪಮೈನ್ದು ಅಂದಾಗ ಇಟ್ ಹೆಲ್ಪ್ಸ್ ಸೆಂಡ್ ಸಿಗ್ನಲ್ ಇನ್ ದಿ ಬ್ರೈನ್. ಇಟ್ ಹೆಲ್ಪ್ಸ್ send signals in the brain or in between the brain. ಇದು ಸಿಗ್ನಲ್ಸ್ ಅನ್ನ ಏನ್ ಮಾಡುತ್ತೆ, ಮಿದುಳಿಗೆ ಕಳಿಸ್ಕೊಡ್ತದೆ, ಬ್ರೈನ್ ಪಾರ್ಟ್ಗೆ ಕಳಿಸ್ಕೊಡ್ತದೆ. ಅದು ಮುಖ್ಯ ಫಂಕ್ಷನ್ ಡೋಪಮೈನ್ದು, ನ್ಯೂರೋ ಟ್ರಾನ್ಸ್ಮಿಟರ್. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಹಾರ್ಮೋನ್. ಏನಿದೆ ಇದು? ಹಾರ್ಮೋನ್. ಹಾಗೆ ಇನ್ನೇನು ಫಂಕ್ಷನ್ ಮಾಡುತ್ತಿದ್ದು ಅಂದಾಗ, ಸೊ ದಿ ನರ್ವಸ್ neurotransmitters are nothing but chemicals made by neurons. ಏನ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ರೀಜನ್ ಇದೆಯಲ್ಲ, ಅದು ಏನದು? ನಥಿಂಗ್ ಬಟ್ ಕೆಮಿಕಲ್ಸ್, ಅದು ರಾಸಾಯನಿಕ ವಸ್ತುಗಳು, ಇನ್ ದ ಸೆನ್ಸ್ ಹಾರ್ಮೋನ್ಸ್. ಅದು ಯಾರು ತಯಾರು ಮಾಡ್ತಾರೆ ಅದನ್ನ? ಮೇಡ್ ಬೈ ನರ್ವ್ ಸೆಲ್. ನ್ಯೂರಾನ್ ತಯಾರು ಮಾಡುತ್ತೆ. ಅಂತಹ ನ್ಯೂರೋ ಟ್ರಾನ್ಸ್ಮಿಟರ್ ಅಲ್ಲಿ ಡೋಪಮೈನ್ ಒಂದು. ಏನ್ ಮಾಡ್ತದೆ ಇದು? ಇಟ್ ಸೆಂಡ್ ಸಿಗ್ನಲ್ಸ್ ಟು ದಿ ಬ್ರೈನ್. ಬ್ರೈನಿಗೆ ಸಿಗ್ನಲ್ಸ್ ಅನ್ನ ಕಳಿಸ್ಕೊಡ್ತದೆ ಅದು ಡೋಪಮೈನ್. ಹಾಗೆ ಇದನ್ನ ಇನ್ನೊಂದು ರೀತಿಯಲ್ಲಿ ಕರಿತೀವಿ ನಾವು. ಇಟ್ ಈಸ್ ಆಲ್ಸೋ ಕಾಲ್ಡ್ ಫೀಲ್ ಗುಡ್ ಹಾರ್ಮೋನ್. ಡೋಪಮೈನ್ ಏನಂತ ಕರಿತೀವಿ? ಫೀಲ್ ಗುಡ್ ಹಾರ್ಮೋನ್. ಗುಡ್ ಹಾರ್ಮೋನ್ ಅಂದ್ರೆ ಒಳ್ಳೆ ಫೀಲಿಂಗ್ ಇರ್ತದೆ, ಯಾವಾಗಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಒಂದು ರೀತಿ ಹ್ಯಾಪಿನೆಸ್ ಇರುವಂತ ಫೀಲಿಂಗ್ ಇರ್ತದೆ. ಸೊ ಹಾಗಾಗಿ ಡೋಪಮೈನ್ ಅನ್ನ ಏನಂತ ಕರಿತೀವಿ? ಫೀಲ್ ಗುಡ್ ಹಾರ್ಮೋನ್. It is otherwise called as feel good hormone, dopamine. It is a neurotransmitter. The main function of dopamine is send signals to the brain or in between the brain dopamine. Then this type of drugs, cocaine or cocoa alkaloids, especially taken by sportsmen. ಇದನ್ನ ಹೆಚ್ಚಾಗಿ ಡ್ರಗ್ ಅನ್ನ ಯಾರು ಸೇವನೆ ಮಾಡ್ತಾರೆ ಅಂದಾಗ ಈ ಸ್ಪೋರ್ಟ್ಸ್ಮೆನ್ಸ್, ಕ್ರೀಡಾಪಟುಗಳು ಹೆಚ್ಚಾಗಿ ಇದನ್ನ ಸೇವನೆ ಮಾಡ್ತಾರೆ. ಬಿಕಾಸ್ ದಿಸ್ ಪರ್ಟಿಕ್ಯುಲರ್ ಡ್ರಗ್ ಡೋಪಮೈನ್, ದಿ ಕೋಕೋ ಆಲ್ಕಲಾಯ್ಡ್ಸ್ ಆರ್ ಕೊಕೇನ್, that binds brain receptors and bring the happiness, that is the excitement state of joy, feeling of happiness. ಯಾವಾಗಲೂ ಸಂತೋಷವಾಗಿರುವ ಹಾಗೆ ಏನು ಮಾಡ್ತದೆ, ಒಂದು ಕಂಡೀಷನ್ ಅನ್ನು ಕ್ರಿಯೇಟ್ ಮಾಡುತ್ತೆ ಈ ಕೋಕೋ ಆಲ್ಕಲಾಯ್ಡ್ಸ್. ದಟ್ ಕಂಡೀಷನ್ ಈಸ್ ಕಾಲ್ಡ್ ಆಸ್ ಯುಫೋರಿಯಾ. ಏನಂತ ಕರಿತೀವಿ ಕಂಡೀಷನ್ ಅನ್ನ? ಯುಫೋರಿಯಾ. ಸೊ ಇಟ್ ಕ್ರಿಯೇಟ್ಸ್ ಯುಫೋರಿಯಾ. Euphoria means the excitement state or condition of joy. ಯಾವಾಗಲೂ ಉನ್ಮಾದರಾಗಿರ್ತಾರವರು, ಸಂತೋಷವಾಗಿರ್ತಾರೆ ಯಾವಾಗ ಈ ಡ್ರಗ್ ಅನ್ನ ತೆಗೆದುಕೊಂಡ. ಕ್ರೀಡಾಪಟುಗಳು ತಗೊಳ್ತಾರೆ. ಯಾಕೆ ಅವರೇ ತಗೊಳ್ಬೇಕು ಅಂದಾಗ, ಒನ್ ಮೋರ್ ಪಾಯಿಂಟ್ ಈಸ್ ದೇರ್. ಸೊ ಇಟ್ ಬಿಲ್ಡ್ಸ್ ಎಕ್ಸ್ಟ್ರಾ ಎನರ್ಜಿ. ಏನ್ ಕೊಡ್ತದೆ ಇದು? ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡುತ್ತೆ, ಹೆಚ್ಚಿನ ಶಕ್ತಿಯನ್ನು ಕೊಡ್ತದೆ. ಆ ಕಾರಣಕ್ಕಾಗಿ ಸ್ಪೋರ್ಟ್ಸ್ಮೆನ್ಸ್ಗಳು ಈ ಕೊಕೈನ್ ಅನ್ನ ಹೆಚ್ಚಾಗಿ ತಗೊಳ್ತಕ್ಕಂಥದ್ದು, ಸೇವನೆ ಮಾಡ್ತಕ್ಕಂಥದ್ದು ಒಂದು. ಸೊ ಇಟ್ ಕ್ರಿಯೇಟ್ಸ್ ಯುಫೋರಿಯಾ ಅಂಡ್ ಆಲ್ಸೋ ಕ್ರಿಯೇಟ್ಸ್ ಆರ್ ಬಿಲ್ಡ್ಸ್ more extra energy to the ಬಾಡಿಗೆ ಎಕ್ಸ್ಟ್ರಾ ಎನರ್ಜಿಯನ್ನು ಕೊಡುವಂಥದ್ದು. ದೆನ್ ದಿ ಕಂಡೀಷನ್, ದಟ್ ಈಸ್ the excess dosage of cocaine causes hallucination. ನೋಡಿ, ಕೊಕೇನ್ ನ ಸಾಮಾನ್ಯವಾಗಿ ಯಾವಾಗಲೂ ಉನ್ಮಾದರಾಗಿರ್ಬೇಕು, ಸಂತೋಷವಾಗಿರ್ಬೇಕು ಮೈಂಡು ಅನ್ನೋದಕ್ಕೆ ಸೇವನೆ ಮಾಡ್ತಾರೆ. ಅದು ಯುಫೋರಿಯಾ ಕಂಡೀಷನ್ ಅಂತ ಕರಿತೀವಿ. ಯುಫೋರಿಯಾ, ದಿ ಎಕ್ಸೈಟ್ಮೆಂಟ್ ಸ್ಟೇಟ್ ಆಫ್ ಜಾಯ್ ಅಂತ ಕರಿತೀವಿ. ಫೀಲಿಂಗ್ ಹ್ಯಾಪಿನೆಸ್, ಈ ಯುಫೋರಿಯಾ ಕ್ರಿಯೇಟ್ ಮಾಡುತ್ತೆ. ಅದಲ್ಲದೆ ಎಕ್ಸ್ಟ್ರಾ ಎನರ್ಜಿಯನ್ನು ಕೂಡ ಕೊಡ್ತದೆ. ದೆನ್ ಏನಾದರೂ ಎನರ್ಜಿ ಚೆನ್ನಾಗಿ ಕೊಡುತ್ತೆ ಅಂತೇಳಿ ಎಕ್ಸಸ್ ಡೋಸೇಜ್ ತಗೊಂತು ಅಂತಂದ್ರೆ ಕೊಕೈನ್ ಅನ್ನ ಏನಾಗ್ತದೆ ಅಂದಾಗ, ಇಟ್ ಕಾಸಸ್ ಹ್ಯಾಲುಸಿನೇಷನ್ ಕಂಡೀಷನ್. ವಾಟ್ ಇಸ್ ಮೆಂಟ್ ಬೈ ಹ್ಯಾಲುಸಿನೇಷನ್? ದಟ್ ಈಸ್ ವಾಂಡರಿಂಗ್ ಆಫ್ ಮೈಂಡ್. ಏನ್ ಮಾಡ್ತದೆ? ಮೈಂಡ್ ಅನ್ನೇ ಕಂಡೀಷನ್ ಅನ್ನೇ ಚೇಂಜ್ ಮಾಡ್ಬಿಡ್ತದೆ. ಎಕ್ಸಸ್ ಡೋಸೇಜ್ ಆಯ್ತು ಅಂದ್ರೆ ಆ ಮೈಂಡ್ ಕಂಡೀಷನ್, ವಾಂಡರಿಂಗ್ ಆಫ್ ಮೈಂಡ್ ಅಂತ ಕರಿತೀವಿ, ಹ್ಯಾಲುಸಿನೇಷನ್. ಸೊ ಚೇಂಜಸ್ ಆಗ್ತಾ ಹೋಗುತ್ತೆ ಬಾಡಿಯಲ್ಲಿ ಫಂಕ್ಷನ್ನು. ಇದು
ಕೊಕೈನ್ ಅಬ್ಯೂಸ್ ಮಾಡೋದ್ರಿಂದ ಎಕ್ಸಸ್ ಆಫ್ ಡೋಸೇಜ್ ತಗೊಂಡಾಗ ಈ ರೀತಿ ಆಗುವಂಥದ್ದು, ದಟ್ ಈಸ್ ಕೋಕೋ ಆಲ್ಕಲಾಯ್ಡ್ಸ್ ಆರ್ ಕೊಕೇನ್. ಯಾವ ರೀತಿ ತಗೊಳ್ತಾರೆ? ಬೈ ಇನ್ಹ್ಯಾಲೇಷನ್. ಯಾವ ರೀತಿ ತಗೊಳ್ತಾರೆ? ಇನ್ಹ್ಯಾಲೇಷನ್. ಅದನ್ನ ಮೂಗಿನಿಂದ ಸೇವನೆ ಮಾಡೋದ್ರ ಮೂಲಕ ಏನ್ ಮಾಡ್ತಾರೆ? ಇದನ್ನ ಕೊಕೈನ್ ಅನ್ನ ತಗೊಳ್ತಕ್ಕಂಥದ್ದು. ದೆನ್ some other plants, species of plants containing hallucinogenic property. ನೋಡಿ, ಕೋಕೋ ಆಲ್ಕಲಾಯ್ಡ್ಸ್ ಅನ್ನ ತೆಗೆದುಕೊಳ್ಳೋದ್ರಿಂದ, ಎಕ್ಸ್ಟ್ರಾ ತಗೊಳ್ಳೋದ್ರಿಂದ ಹ್ಯಾಲುಸಿನೇಷನ್ ಕಂಡೀಷನ್ ಉಂಟಾಗುತ್ತೆ ಆ ಪರ್ಸನ್ ನಲ್ಲಿ. ದಟ್ ಈಸ್ ಏನಂತ ಕರಿತೀವಿ? ವಾಂಡರಿಂಗ್ ಆಫ್ ಮೈಂಡ್. ಅದ್ಭುತವಾಗಿ ಮಾಡುವಂಥದ್ದು. ಹಾಗೆ ಇದೇ ಗುಣವನ್ನು ಕೆಲವು ಸಸ್ಯಗಳಲ್ಲಿ ಇರ್ತಕ್ಕಂತಹ ವಸ್ತುಗಳಲ್ಲೂ ಕೂಡ ಇದೆ. ಕೆಲವು ಸಸ್ಯಗಳಲ್ಲಿ ಈ ರೀತಿ ಕೆಮಿಕಲ್ಸ್ ಇದೆ. ಆ ಕೆಮಿಕಲ್ಸ್ ಅನ್ನು ತಗೊಂಡಾಗ್ಲೂ ಕೂಡ ಇದೇ ತರ ಒಂದು ಕಂಡೀಷನ್ ಏನಾಗ್ತದೆ? ಕ್ರಿಯೇಟ್ ಆಗ್ತದೆ. ಸೊ ದೋಸ್ ಪ್ಲಾಂಟ್ಸ್ ಆರ್, ಒನ್ ಈಸ್ ಬೆಲಾಡೋನಾ, one is belladonna, drug containing plant. Second one is atropa and datura. So these three plants containing the chemicals, nothing but drugs, create hallucination. So these plants have hallucinogenic properties. One is belladonna, second one is atropa and third one is datura. ಹಾಗಾಗಿ ಇದರಲ್ಲೂ ಕೂಡ ಆ ಕಂಡೀಷನ್ ಕೊಡುವಂತಹ ಕೆಮಿಕಲ್ಸ್ ಇದೆ, ನಥಿಂಗ್ ಬಟ್ ಡ್ರಗ್ಸ್ ಅಂತ ಕರಿತೇವೆ. ಸೊ ದಿಸ್ ಈಸ್ ದ ಬ್ರೀಫ್ ಸಮರಿ ಆಫ್ ದಿ ಕೋಕೋ ಆಲ್ಕಲಾಯ್ಡ್ಸ್ ಆರ್ ಕೊಕೇನ್. ಸಮ್ ಅದರ್ ಡ್ರಗ್ಸ್ ಮೇನ್ಲಿ ಯೂಸ್ಡ್ ಆಸ್ ಮೆಡಿಸಿನ್ಸ್. ಕೆಲವು ಡ್ರಗ್ಸ್ ಅನ್ನ ನಾವು ಮೆಡಿಸಿನ್ ಫೀಲ್ಡ್ ಅಲ್ಲಿ ಯೂಸ್ ಮಾಡ್ತೇವೆ. ಅದನ್ನ ಔಷಧಿಯಾಗಿ ಯೂಸ್ ಮಾಡ್ತಾರೆ ಬೇರೆ ಬೇರೆ ಕಂಡೀಷನ್ಸ್ ಅಲ್ಲಿ. ಸೊ ಟು ಕ್ಯೂರ್ ಸಮ್ ಡಿಸೀಸ್, ಬೇರೆ ಬೇರೆ ಡಿಸೀಸ್ ಅನ್ನ ಕ್ಯೂರ್ ಮಾಡಲಿಕ್ಕೆ ಮೆಡಿಸಿನ್ ಆಗಿ ಯೂಸ್ ಮಾಡ್ತಾರೆ. ವಾಟ್ ಆರ್ ದೋಸ್ ಡ್ರಗ್ಸ್ ಯೂಸ್ಡ್ ಆಸ್ ಮೆಡಿಸಿನ್ಸ್? ಲೈಕ್ ಬಾರ್ಬಿಚುರೇಟ್ಸ್, then amphetamines, dibenzoazepine, and morphine. So especially this group of drugs used as medicines, ಔಷಧಿಯಾಗಿ ಕೆಲವು ರೋಗಗಳಿಗೆ ಟ್ರೀಟ್ಮೆಂಟ್ ಆಗಿ ಇದನ್ನೇನ್ ಮಾಡ್ತಾರೆ? ಬಳಕೆ ಮಾಡ್ತಾರೆ ಡ್ರಗ್ಸ್ ಅನ್ನ. ಯಾವ್ಯಾವ್ದು? ಬಾರ್ಬಿಚುರೇಟ್ಸ್, amphetamines, dibenzoazepines and morphine. Here morphine is used as painkiller commonly. ಸಾಮಾನ್ಯವಾಗಿ ಪೇನ್ ಕಿಲ್ಲರ್ ಆಗಿ ನಾವು ಮಾರ್ಫಿನ್ ಅನ್ನ ಏನ್ ಮಾಡ್ತೀವಿ? ಹೆಚ್ಚು ಬಳಕೆ ಮಾಡ್ತೇವೆ ಪೇನ್ ಕಿಲ್ಲರ್ ಆಗಿ. ಯಾವುದನ್ನ? ಮಾರ್ಫಿನ್ ಅನ್ನ ಉಪಯೋಗಿಸ್ತೇವೆ ನಾವು ಪೇನ್ ಕಿಲ್ಲರ್. ಸೊ ಮಾರ್ಫಿನ್ ಯೂಸ್ಡ್ ಆಸ್ a painkiller and also sedative for insomnia. Insomnia nothing but one of the sleeping disorder. ಅವರಿಗೆ ನಿದ್ರೆ ಬರೋದಿಲ್ಲ. ಆ ನಿದ್ರೆ ಬರದೇ ಇರುವಂತಹ ಒಂದು ಕಾಯಿಲೆನೇ ನಾವು ಇನ್ಸೋಮ್ನಿಯಾ ಅಂತ ಕರಿತೇವೆ. ಒನ್ ಆಫ್ ದಿ ಸ್ಲೀಪಿಂಗ್ ಡಿಸಾರ್ಡರ್, ಅದರ್ವೈಸ್ ಸ್ಲೀಪ್ಲೆಸ್ನೆಸ್ ಅಂತ ಕರಿತೀವಿ. ಸ್ಲೀಪ್ಲೆಸ್ನೆಸ್, ದಟ್ ಈಸ್ ಇನ್ಸೋಮ್ನಿಯಾ. ಸೊ ಮಾರ್ಫಿನ್ ಈಸ್ ಯೂಸ್ಡ್ ಆಸ್ ಎ ಸೆಡೇಟಿವ್. ಸೆಡೇಟಿವ್ ಅಂದ್ರೆ ಏನ್ ಮಾಡುತ್ತದು? ಸೊ ಇಟ್ ಬ್ರಿಂಗ್ಸ್ ಆರ್ ಕ್ರಿಯೇಟ್ಸ್ ಆರ್ ಇಟ್ ಹ್ಯಾಸ್ ಕಾಮಿಂಗ್ ಆರ್ ಸೂಥಿಂಗ್ ಪ್ರಾಪರ್ಟಿ. ಸೆಡೇಟಿವ್ ಅಂದ್ರೆ ಏನ್ ಮಾಡುತ್ತಿದ್ದು? ಇನ್ಸೋಮ್ನಿಯಾ ಅಂದ್ರೆ ನಿದ್ರೆ ಬರೋದಿಲ್ಲ ಅವರಿಗೆ, ಸ್ಲೀಪ್ಲೆಸ್ನೆಸ್ ಅಂತ ಕರಿತೇವೆ, ಒನ್ ಆಫ್ ದಿ ಸ್ಲೀಪಿಂಗ್ ಡಿಸಾರ್ಡರ್. ಇಲ್ಲಿ ಮಾರ್ಫಿನ್ ಅನ್ನ ಕೊಡ್ತಾರೆ ಅವರಿಗೆ ನಿದ್ರೆ ಬರೋ ಹಾಗೆ ಮಾಡಲಿಕ್ಕೆ. ಏನಿದೆ ಮಾರ್ಫಿನ್ ಅಲ್ಲಿ ಅಂತಹ ಗುಣ ಅಂದಾಗ? ಸೂತಿಂಗ್ ಅಂತ ಕರಿತೇವೆ ಆರ್ ಕಾಮ್ ಅಂತ ಕರಿತೇವೆ.
ಕಾಮ್ನೆಸ್ ಆರ್ ಸೂಟ್ನೆಸ್ ಅಂತ ಕರಿತೀವಿ. ಅಂದರೆ ಕ್ವಯಟ್ ಆಗಿ ಮಾಡುತ್ತೆ, ಅದನ್ನು ತಣ್ಣಗೆ ಮಾಡುತ್ತದೆ, ಶಾಂತ ರೀತಿಯಾಗಿ ಮಾಡುತ್ತೆ ಬ್ರೈನನ್ನು. ಸೊ ಕಾಮ್ನೆಸ್ ಆರ್ ಸೂಟ್ನೆಸ್ ಅಂತ ಕರಿತೇವೆ. ಆ ಪ್ರಾಪರ್ಟಿ ಯಾವುದ್ರಲ್ಲಿದೆ? ದಟ್ ಮೀನ್ಸ್ ಸೆಡೇಟಿವ್. ಸೆಡೇಟಿವ್ ಅಂದರೆ ಕಾಮ್ನೆಸ್, ಸೂಟ್ನೆಸ್. ಈ ಪ್ರಾಪರ್ಟಿ ಯಾವುದ್ರಲ್ಲಿದೆ? ಮಾರ್ಫಿನ್ ಅಲ್ಲಿದೆ. Morphine, a kind of drug used as painkiller and also for sedative in the insomnia disease. ನಿದ್ರೆ ಬರದೇ ಇರೋಂತಹ ಡಿಸೀಸ್ ಅನ್ನ ಇನ್ಸೋಮ್ನಿಯಾ ಅಂತ ಕರಿತೇವೆ. ಇದು ಕೆಲವು ಡ್ರಗ್ಸ್ಗಳನ್ನ ನಾವು ಈ ರೀತಿ ಒಂದು ಔಷಧೀಯ ಕ್ಷೇತ್ರದಲ್ಲಿ ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು. ಸೊ ದೇ ಕ್ಯೂರ್ ಸಮ್ ಡಿಸೀಸಸ್, ಬೇರೆ ಬೇರೆ ರೋಗಗಳನ್ನು ಕ್ಯೂರ್ ಮಾಡ್ತದೆ. ಅದು ಈ ಗ್ರೂಪಲ್ಲಿ ನೋಡುವಂಥದ್ದು. ದೆನ್ ಒನ್ ಮೋರ್ ಪಾಯಿಂಟ್ ಈಸ್ ದಟ್ ಸೊ ಅನದರ್ ಸ್ಪೆಷಲ್ ಟೈಪ್ ಆಫ್ ಮೆಡಿಸಿನ್ಸ್, ದಟ್ ಈಸ್ ಇನ್ ದ ಸೆನ್ಸ್ ಗ್ರೂಪ್ ಆಫ್ ಡ್ರಗ್ಸ್ ಒಬ್ಟೈನ್ಡ್ ಇನ್ ದಿ ಪ್ಲಾಂಟ್ಸ್, plant parts such as fruits, seeds, leaves, etc. Those group is called folk medicines. ಈಗ ಒಂದು ವಿಶೇಷವಾಗಿರ್ತಕ್ಕಂತಹ ಡ್ರಗ್ ಕಂಟೆಂಟ್ ಇರ್ತಕ್ಕಂತಹ ಒಂದು ಮೆಡಿಸಿನ್ ಗ್ರೂಪ್ ಇದೆ. ಅದನ್ನ ನಾವು ಫೋಕ್ ಮೆಡಿಸಿನ್ ಅಂತ ಕರಿತೇವೆ. ದಟ್ ಒನ್ ಇಸ್ ಟ್ರೆಡಿಷನಲ್ ಮೆಡಿಸಿನ್. ಸಾಂಪ್ರದಾಯಿಕವಾಗಿ ಬಳಕೆ ಮಾಡುವಂಥದ್ದು, ಡ್ರಗ್ ಅನ್ನು ಆ ರೂಪದಲ್ಲಿ ಬಳಕೆ ಮಾಡುವಂಥದ್ದು. ಅದು ವಿಶೇಷ ಕಾರ್ಯಕ್ರಮಗಳಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಫಾರ್ ಲಾಂಗ್ ಟೈಮ್ ಫೋಕ್ ಮೆಡಿಸಿನ್ ಅಂತ ಕರಿತೇವೆ. ಅಥವಾ ಯಾವುದಾದ್ರೂ ಒಂದು ಏನಾದರೂ ಅವ್ರಿಗೆ ಡಿಸೀಸು ಸಿಂಪ್ಟಮ್ಸ್ ಕಂಡು ಬಂದಾಗ ಅನೇಕ ರಿಲಿಜನ್ಗಳಲ್ಲಿ, ಹೌದಾ, ರಿಲಿಜಿಯಸ್ಗಳಲ್ಲಿ, ಈ ಧರ್ಮಗಳಲ್ಲಿ ಏನಾಗ್ತದೆ, ಅವರವರ ಸಮಾಜದಲ್ಲಿ ಏನಾಗ್ತದೆ, ಬಹಳ ಹಿಂದೆ ಏನಾಗಿದೆ ಅಂತಂತಂದ್ರೆ ಈ ಸಸ್ಯಗಳ ಎಲೆಗಳನ್ನು, ಹಣ್ಣುಗಳನ್ನು, ಬೀಜಗಳನ್ನು ತಿಂತಾ ಇದ್ರು. ಅದನ್ನು ತಿನ್ನೋದ್ರಿಂದ ಆ ಸಿಂಪ್ಟಮ್ಸ್ ಕಡಿಮೆ ಆಗ್ತದೆ. ಒಂದು ರೀತಿ ಆ ಒಂದು ಟ್ರೆಡಿಷನಲ್, ಸಾಂಪ್ರದಾಯಿಕವಾಗಿರ್ತಕ್ಕಂತಹ ಒಂದು ವಿಧಾನದಿಂದ ಬಳಕೆ ಮಾಡ್ಕೊಳ್ತಿದ್ರು. ಬಟ್ ದೋಸ್ ಪ್ಲಾಂಟ್ಸ್ ದಟ್ ಈಸ್ ಇನ್ ದಿ ಫಾರ್ಮ್ ಆಫ್ ಸೀಡ್ಸ್ ಆರ್ ಲೀವ್ಸ್, ಸೊ ಫ್ರೂಟ್, ದೋಸ್ ಕಂಟೈನಿಂಗ್ ಡ್ರಗ್ಸ್. ಏನು ಕಂಟೈನ್ ಆಗಿರ್ತದೆ ಅದರಲ್ಲಿ? ಡ್ರಗ್ ಇರ್ತದೆ. ಅದನ್ನೇ ನಾವು ಇನ್ನೊಂದು ಅರ್ಥದಲ್ಲಿ ಬಹಳ ಹಿಂದೆ ಏನು ಮಾಡ್ತಿದ್ರು, ಹಲವಾರು ಜನರೇಷನ್ ಹಿಂದೆ ಇದನ್ನ ಫೋಕ್ ಮೆಡಿಸನ್ ಆಗಿ ತಗೊಳ್ತಾ ಇದ್ರು. ಇದನ್ನ ಮನೆ ಮದ್ದು ಅಂತಾರಲ್ಲ, ಆ ರೀತಿಯಾಗಿ ತಗೊಳ್ತಾ ಇದ್ರು. ಫೋಕ್ ಮೆಡಿಸಿನ್ ನಥಿಂಗ್ ಬಟ್ ಎ ಟ್ರೆಡಿಷನಲ್ ಮೆಡಿಸಿನ್, ಸಾಂಪ್ರದಾಯಿಕವಾಗಿ ತಗೊಳ್ಳುವಂತಹ ಒಂದು ಮೆಡಿಸಿನ್ ಇದು. ಸೊ ಫೋಕ್ ಮೆಡಿಸಿನ್ ನಥಿಂಗ್ ಬಟ್ ಟ್ರೆಡಿಷನಲ್ ಮೆಡಿಸಿನ್ಸ್ comprising medical aspect of traditional knowledge. ಏನಿರ್ತದೆ ಅದರಲ್ಲಿ? ಮೆಡಿಸಿನಲ್ ಆಸ್ಪೆಕ್ಟ್ ಆಫ್ ಟ್ರೆಡಿಷನಲ್, ಸಾಂಪ್ರದಾಯಿಕವಾಗಿರ್ತಕ್ಕಂಥ ಜ್ಞಾನ ಹೊಂದಿರ್ತಕ್ಕಂಥದ್ದು. ಏನೋ ಅವರದೇ ರೀತಿ ಜ್ಞಾನದಲ್ಲಿ ಅವುಗಳನ್ನು ಬಳಕೆ ಮಾಡ್ಕೊಳ್ತಿದ್ರು. ಅದನ್ನ ಫೋಕ್ ಮೆಡಿಸಿನ್ ಅಂತ ಕರಿತೀವಿ. ದಟ್ ಈಸ್ ಟ್ರೆಡಿಷನಲ್ ಮೆಡಿಸಿನ್ಸ್. ಯಾವ ರೂಪದಲ್ಲಿ? ಹಣ್ಣು, ಬೀಜಗಳು ಅಥವಾ ಎಲೆಗಳನ್ನು ಬಳಕೆ ಮಾಡೋದು. ಬೇರೆ ಬೇರೆ ಸಸ್ಯದ ಎಲೆಗಳು, ಬೀಜಗಳು, ಹಣ್ಣುಗಳನ್ನು ತಿನ್ನೋದ್ರಿಂದ ಅವರಲ್ಲಿ ಬಂದಿರತಕ್ಕಂಥ ಸಿಂಪ್ಟಮ್ಸ್ ಏನಾಗ್ತಾ ಇತ್ತು, ಅದು ಕ್ಯೂರ್ ಆಗ್ತಾ ಇತ್ತು. ಹಾಗಾಗಿ ಅದನ್ನ ಫೋಕ್ ಮೆಡಿಸಿನ್. ಇತ್ತೀಚೆಗೆ ಬಂದಿರುವಂಥದ್ದಲ್ಲ ಇದು. ಸೊ ಬಹಳ ಹಿಂದೆನೆ ಪರಿಚಿತವಾಗಿರುವಂಥದ್ದು. ಯಾವುದೋ ಒಂದು ಸಭೆಗಳಲ್ಲೋ ಅಥವಾ ಯಾವುದೋ ಸಮಾರಂಭದಲ್ಲೋ ಮತ್ಯಾವುದೋ ಒಂದು ಹಿನ್ನೆಲೆಯಲ್ಲಿ ತಗೊಳ್ತಾ ಇದ್ರು ಅದನ್ನ. ಸೊ ದೇ ಕಾಸ್ some effects indirectly to those persons. ಬೇರೆ ಬೇರೆ ಜನಾಂಗದಲ್ಲಿ ಇನ್ನೊಂದು ರೀತಿಯಲ್ಲಿ ಏನು ಮಾಡ್ತಾ ಇತ್ತು, ಪರಿಣಾಮವನ್ನ, ಅಡ್ಡ ಪರಿಣಾಮವನ್ನ ಬೀರ್ತಾ ಇತ್ತು. ಅದನ್ನ ನಾವು ಏನಂತ ಹೇಳ್ತೇವೆ? ಫೋಕ್ ಮೆಡಿಸಿನ್ ಆರ್ ಟ್ರೆಡಿಷನಲ್ ಮೆಡಿಸಿನ್ ಅಂತ ಕರಿತೀವಿ. ಸೊ ಇದು ನಾವು ಏನು ನೋಡ್ತಕ್ಕಂತಹ ಗ್ರೂಪ್ಸ್ ಆಫ್ ಡ್ರಗ್ಸ್ ಅಂತ ಕರಿತೇವೆ. ದೆನ್ ಒನ್ ಮೋರ್, that causes the specific cancer, that is called tobacco smoking. ಏನು ಈ ಸಿಗರೆಟ್ ಅನ್ನು ಸೇದುವಂಥದ್ದು ಟೊಬ್ಯಾಕೋ ಸ್ಮೋಕಿಂಗ್. ಟೊಬ್ಯಾಕೋ ಪ್ಲಾಂಟ್ ಕಂಟೈನಿಂಗ್, ದಟ್ ಟೊಬ್ಯಾಕೋ ಕಂಟೈನಿಂಗ್ ನಿಕೋಟಿನ್. ಏನಿದೆ ಅದರಲ್ಲಿ? ನಿಕೋಟಿನ್ ಇದೆ, ಕೆಮಿಕಲ್ ಸಬ್ಸ್ಟೆನ್ಸ್. ಸೊ ದಟ್ ಕಾಸ್ ಸಿವಿಯರ್ ಡ್ಯಾಮೇಜ್ ಟು ದಿ ಬಾಡಿ. Nicotine. So tobacco plant containing nicotine. When using tobacco either with smoking or chewing or snuffing,
ಈ ಟೊಬ್ಯಾಕೋವನ್ನು ಏನು ಮಾಡ್ತಾರೆ ಜನ, ಸಿಗರೇಟಿನ ರೂಪದಲ್ಲಿ ಸೇದುವಂಥದ್ದು, ಸ್ಮೋಕ್ ಮಾಡುವಂಥದ್ದು. ಇನ್ನೊಂದು ರೀತಿಯಲ್ಲಿ ತಂಬಾಕಿನ ರೀತಿಯಲ್ಲಿ ಜಗಿಯುವುದು, ಚಿವಿಂಗ್ ಅಂದರೆ ಜಗಿಯುವುದು. ಹಾಗೆ ನಶ್ಯದ ರೂಪದಲ್ಲಿ ಮೂಗಿನಲ್ಲಿ ತಗೊಳ್ಳೋದು, ಸ್ನಫಿಂಗ್ ಅಂತ ಕರಿತೇವೆ. ಸೊ ದಟ್ ಟೊಬ್ಯಾಕೋ ಟೇಕನ್ ಬೈ ಐದರ್ ಸ್ಮೋಕಿಂಗ್ or snuffing or chewing, that containing a chemical substance, nothing but a drug called nicotine. Nicotine that causes a lung cancer, throat cancer, oral cavity cancer by chewing. ಜಗಿಯೋದ್ರಿಂದ oral cavity cancer ಬರುತ್ತೆ. ಸ್ಪೆಸಿಫಿಕ್ ಕ್ಯಾನ್ಸರ್ಸ್ ಇವು ಖಂಡಿತವಾಗಿ ಬರುವಂಥದ್ದು. ಒಂದು ಲಂಗ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್, ಓರಲ್ ಕ್ಯಾವಿಟಿ ಕ್ಯಾನ್ಸರ್, ಯೂರಿನರಿ ಬ್ಲಾಡರ್ ಕ್ಯಾನ್ಸರ್, ಇಷ್ಟು ರೀತಿ ಕ್ಯಾನ್ಸರ್ ಬರುವಂಥ ಪಾಸಿಬಿಲಿಟಿ ಇದೆ. ವೆನ್ ಸ್ಮೋಕ್, ಎ ಪರ್ಸನ್ ಸ್ಮೋಕ್ ಟೊಬ್ಯಾಕೋ ಕಂಟೈನಿಂಗ್ ನಿಕೋಟಿನ್, ಈ ನಿಕೋಟಿನ್ ಪದಾರ್ಥದಿಂದ ಬರುವಂಥದ್ದು. So these are abuse of drugs and other chemical substances cause severe damage or effects to the body. The next one ಏನಿದೆ ನೋಡ್ಕೊಳ್ತಾ ಹೋಗೋಣ. ನಾವು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಅಂಡ್ ಪ್ರಿವೆನ್ಷನ್ ಮೆಥಡ್ಸ್ ಫಾರ್ ಅಬ್ಯೂಸ್ ಆಫ್ ಡ್ರಗ್ಸ್ ಅಂಡ್ ಆಲ್ಕೋಹಾಲ್ಸ್. ಸೊ this is the brief summary of different groups of drugs, then how they taken by the persons, especially youth or youngsters are addict those drugs and alcohols because of that age, adolescence, the period between 12 to 18, nothing but adolescence. When a person so passed their childhood and entered to the maturity stage, ಸೊ ಅದೇ ಹರೆಯದವರಲ್ಲಿ ಹೆಚ್ಚಾಗಿ ಕಾಡುವಂಥದ್ದು ಈ ಒಂದು ಮಾದಕ ವಸ್ತುಗಳ ಸೇವನೆ. ಸೊ ದಿಸ್ ಈಸ್ ಎನಫ್ ಫಾರ್ ಟುಡೇಸ್ ಕ್ಲಾಸ್. ದೆನ್ ಐ ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ಕಾನ್ಸೆಪ್ಟ್ ಇನ್ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್, ಗುಡ್ ಬೈ.